ಚರ್ಚೆಗೆ ಸ್ವಾಗತ. ಡಿಸೆಂಬರ್ 27, 2025 ಮಂಗಳೂರಿನ ಬಂಗ್ರಕೋಳೂರಿನ ನಡೆದ ರಾಮ-ಲಕ್ಷ್ಮಣ ಜೋಡುಕೆರೆ ಕಂಬಳ. ಸಾವಿರಾರು ಜನ, ಕೋಣಗಳ ಓಟದ ಆ ರೋಮಾಂಚ. ಆದರೆ ಆ ದಿನ ನಡೆದ ಒಂದು ಘಟನೆ ಇಡೀ ತುಳುನಾಡನ್ನೇ ಒಂಥರ ತಲ್ಲಣಗೊಳಿಸಿತು. ಕಂಬಳದ ಹಿರಿಯ ವಿದ್ವಾಂಸರು, ತೀರ್ಪುಗಾರರಾದ ಗುಣಪಾಲ ಕಡಂಬರವರಿಗೆ ವೇದಿಕೆಯಲ್ಲೇ ಸಾರ್ವಜನಿಕವಾಗಿ ಅವಮಾನಿಸಲಾಯಿತು. ಇಂದು ನಾವು ಚರ್ಚಿಸುವ ಪ್ರಶ್ನೆ ಕೇವಲ ಆ ಘಟನೆಯ ಬಗ್ಗೆ ಮಾತ್ರ ಅಲ್ಲ. ನಮ್ಮ ಕೇಂದ್ರ ಪ್ರಶ್ನೆ ಏನಂದ್ರೆ, ಇದು ಕೇವಲ ಒಬ್ಬ ವ್ಯಕ್ತಿಯ ಆ ಕ್ಷಣದ ದುರ್ವರ್ತನೆಯೇ, ಅಥವಾ ಇದು ಆಧುನಿಕ ಕಂಬಳದೊಳಗೆ ಆಳವಾಗಿ ಬೇರೂರುತ್ತಿರುವ ವಾಣಿಜ್ಯೀಕರಣ, ರಾಜಕೀಯ ಪ್ರಭಾವ ಮತ್ತು ಸಂಪ್ರದಾಯದ ಅವನತಿಯ ಒಂದು ಗಂಭೀರ ಲಕ್ಷಣವೇ? ನನ್ನ ಪ್ರಕಾರ ಈ ಘಟನೆಯು ಕಂಬಳದ ಸಾಂಸ್ಕೃತಿಕ ಅಡಿಪಾಯವನ್ನೇ ಅಲುಗಾಡಿಸುತ್ತಿರುವ ಒಂದು ವ್ಯವಸ್ಥಿತ ಬಿಕ್ಕಟ್ಟಿನ ಸ್ಪಷ್ಟ ಸಂಕೇತ. ಈ ಘಟನೆಯನ್ನ ನೋಡಿದಾಗ ಖಂಡಿತ ಬೇಸರ ಆಗತ್ತೆ. ಆದ್ರೆ ಇದನ್ನೇ ಹಿಡಿದುಕೊಂಡು ಇಡೀ ಕಂಬಳ ವ್ಯವಸ್ಥೆಯೇ ಕುಸಿದು ಬಿದ್ದಿದೆ ಅಂತ ಹೇಳೋದು ಬಹುಶಃ ಒಂದು ಅತಿಶಯೋಕ್ತಿ ಅಂತ ನನಗನ್ಸತ್ತೆ. ನನ್ನ ಪ್ರಕಾರ ಇದೊಂದು ದುರದೃಷ್ಟಕರ ಘಟನೆ ಹೌದು, ಆದ್ರೆ ಇದೊಂದು ಪ್ರತ್ಯೇಕ ಘಟನೆ. ಇದಕ್ಕೆ ಸಮಾಜದಿಂದ ವ್ಯಕ್ತವಾದ ತೀವ್ರ ಆಕ್ರೋಶ ಇದೆಯಲ್ಲ, ಅದೇ ನಮ್ಮ ಕ್ರೀಡೆಯ ಮೂಲಭೂತ ಮೌಲ್ಯಗಳು ಇನ್ನೂ ಎಷ್ಟು ಗಟ್ಟಿಯಾಗಿವೆ ಅನ್ನೋದಕ್ಕೆ ದೊಡ್ಡ ಸಾಕ್ಷಿ. ನನ್ನ ವಾದವನ್ನ ಇನ್ನಷ್ಟು ಸ್ಪಷ್ಟಪಡಿಸ್ತೀನಿ. ಗುಣಪಾಲ ಕಡಂಬರವರಿಗೆ ಆದ ಅವಮಾನ ಇದೆಯಲ್ಲ, ಅದು ಕೇವಲ ಮಾತಿನದಲ್ಲ. ಅದು ಹೊಸ ಹಣ ಮತ್ತು ಅಹಲ್ಕಾರ, ಪಾಂಡಿತ್ಯ ಮತ್ತು ಹಿರಿತನವನ್ನ ಸಾರ್ವಜನಿಕವಾಗಿ ತಿರಸ್ಕರಿಸಿದ ಒಂದು ಕ್ಷಣ. ನೋಡಿ, ಕಂಬಳ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಪೀಠದಂತಹ ಸಂಸ್ಥೆಗಳ ವಿರುದ್ಧ ಹೋರಾಡಿ ಉಳಿದುಕೊಂಡಿದೆ ಅಂದರೆ ಅದಕ್ಕೆ ಗುಣಪಾಲ ಕಡಂಬರಂತಹ ಬುದ್ಧಿಜೀವಿಗಳ ಪರಿಶ್ರಮವೇ ಕಾರಣ. ಅವರೇ ಆ ಕಾನೂನು ಹೋರಾಟದ ಮುಂದಾಳತ್ವ ವಹಿಸಿದ್ದು. ಆದರೆ ನೋಡಿ, ಹೊರಗಿನ ಶತ್ರುಗಳಿಂದ ಕ್ರೀಡೆಯನ್ನು ಉಳಿಸಿದ ನಾವು ಒಳಗಿನ ದೌರ್ಬಲ್ಯಗಳಿಂದ ಅದನ್ನು ನಾಶ ಮಾಡ್ತಾ ಇದ್ದೇವೆ. ಇವತ್ತು ಹುಟ್ಟಿಕೊಂಡಿರೋ ಈ ಸೂಪರ್ ಓನರ್ ಸಂಸ್ಕೃತಿ, ಅಂದ್ರೆ ಕೋಟಿಗಟ್ಲೆ ಹಣ ಹೂಡುವ ಮಾಲೀಕರ ದರ್ಪ ಮತ್ತು ರಾಜಕೀಯ ಪ್ರಭಾವದಿಂದಾಗಿ ಶಿಸ್ತು ಅನ್ನೋದೇ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಅರುಣ್ ಶೆಟ್ಟಿಯವರ ಯಾನ್ ಅರುಣ್ ಶೆಟ್ಟಿ ಪಾತೇರುಣಿ ಅಂದ್ರೆ ನಾನು ಅರುಣ್ ಶೆಟ್ಟಿ ಮಾತನಾಡುತ್ತಿದ್ದೇನೆ ಅನ್ನುವ ಮಾತು, ಅದು ಕೇವಲ ಒಂದು ವಾಕ್ಯ ಅಲ್ಲ. ಅದು ನನ್ನ ಹಣ ಮತ್ತು ಅಧಿಕಾರದ ಮುಂದೆ ನಿಮ್ಮ ನಿಯಮಗಳು, ನಿಮ್ಮ ಹಿರಿತನ ಯಾವುದೂ ಲೆಕ್ಕಕ್ಕಿಲ್ಲ ಅನ್ನೋ ಒಂದು ಮನಸ್ಥಿತಿಯ ಘೋಷಣೆ. ಇದು ಕಂಬಳದ ಅಸ್ತಿತ್ವಕ್ಕೆ ಅಪಾಯಕಾಲಿಯಾದ ಬೆಳವಣಿಗೆ. ನಾನು ಇದನ್ನ ಸಂಪೂರ್ಣವಾಗಿ ಬೇರೆ ದೃಷ್ಟಿಕೋನದಿಂದ ನೋಡ್ತೀನಿ. ಒಂದು ಘಟನೆಯನ್ನ ಇಡೀ ವ್ಯವಸ್ಥೆಯ ವೈಫಲ್ಯ ಅಂತ ಬಿಂಬಿಸೋದು ಸರಿಯಲ್ಲ. ಯಾವುದೇ ಒಂದು ಒತ್ತಡದ ಕಾಂಪಿಟಿಟಿವ್ ಕ್ರೀಡಾಕೂಟಗಳಲ್ಲಿ ಇಂತಹ ಘರ್ಷಣೆಗಳು, ವಾಗ್ವಾದಗಳು ನಡೆಯೋದು ಅಸಾಮಾನ್ಯವೇನಲ್ಲ ಅಲ್ವಾ? ನೀವು ಫುಟ್ಬಾಲ್ ಮೈದಾನದಲ್ಲಿ ನೋಡಿ, ಆಟಗಾರರು ರೆಫರಿ ಜೊತೆ ವಾದಿಸುವುದಿಲ್ವೇ? ಇಲ್ಲಿ ನಾವು ಗಮನಿಸಬೇಕಾದ ಪ್ರಮುಖ ಅಂಶ ಅಂದ್ರೆ ಆ ಘಟನೆ ನಡೆದ ನಂತರ ಏನಾಯ್ತು ಅನ್ನೋದು. ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾದ ಅತೀವ್ರ ಆಕ್ರೋಶ, ಅರುಣ್ ಶೆಟ್ಟಿಯವರನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಬೇಕು ಅಂದ್ರೆ ಬಹಿಷ್ಕಾರ ಮಾಡಬೇಕು ಅಂತ ಎದ್ದ ಒತ್ತಾಯ, ಇದೇನನ್ನ ತೋರಿಸುತ್ತೆ? ತುಳುನಾಡಿನ ಸಮುದಾಯ ತನ್ನ ಹಿರಿಯರನ್ನ, ತನ್ನ ಸಂಪ್ರದಾಯವನ್ನ ಎಷ್ಟು ಆಳವಾಗಿ ಗೌರವಿಸುತ್ತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಈ ಘಟನೆ ಕಂಬಳದ ಆತ್ಮ ಸತ್ತಿದೆ ಅಂತ ಸೂಚಿಸ್ತಾ ಇಲ್ಲ. ಬದಲಾಗಿ ಅದರ ರಕ್ಷಣಾ ವ್ಯವಸ್ಥೆ, ಅದರ ಇಮ್ಯೂನ್ ಸಿಸ್ಟಮ್ ಎಷ್ಟು ಜಾಗೃತವಾಗಿದೆ ಮತ್ತು ಸಕ್ರಿಯವಾಗಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಹಾಗಾಗಿ ಇದು ಸರಿಪಡಿಸಬಹುದಾದ ಒಂದು ಸಮಸ್ಯೆ, ವ್ಯವಸ್ಥಿತ ಬಿಕ್ಕಟ್ಟು ಅಂತೂ ಖಂಡಿತ ಅಲ್ಲ. ನೀವು ಸಾರ್ವಜನಿಕ ಪ್ರತಿಕ್ರಿಯೆನ ಶ್ಲಾಘಿಸ್ತೀರಿ, ಅದು ಸರಿ. ಆದರೆ ಸಮಸ್ಯೆಯ ಮೂಲ ಇನ್ನೂ ಆಳದಲ್ಲಿದೆ ಅಂತ ನನ್ನ ಅನಿಸಿಕೆ. ನಾನು ಚಿಕ್ಕವನಿದ್ದಾಗ ಕಂಬಳ ನೋಡಲು ಹೋಗ್ತಿದ್ದೆ. ಆಗ ತೀರ್ಪುಗಾರರ ಮಾತು ಅಂದ್ರೆ ದೇವರ ವಾಕ್ಯದ ಹಾಗೆ ಇತ್ತು. ಅವರ ಒಂದು ತೀರ್ಪನ್ನ ಯಾರೂ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಹಿಂದೆ ಜಮೀನ್ದಾರರ ಹಿಡಿತದಲ್ಲಿದ್ದ ಕಂಬಳದಲ್ಲಿ ಒಂದು ಸಾಮಾಜಿಕ ನಿಯಮ, ಒಂದು ಶಿಸ್ತಿತ್ತು. ಅವರೂ ಪ್ರಭಾವಿಗಳೇ, ಆದರೆ ಅವರಿಗೆ ಒಂದು ಸಾಮಾಜಿಕ ಜವಾಬ್ದಾರಿಯ ಪ್ರಜ್ಞೆ ಇತ್ತು. ಒಂದು ನಿಮಿಷ, ನೀವು ಆ ಹಿಂದಿನ ಕಾಲವನ್ನ ಸ್ವಲ್ಪ ಆದರ್ಶೀಕರಿಸ್ತಾ ಇದ್ದೀರಾ ಅಂತ ನನ್ಗನಿಸ್ತಾ ಇದೆ. ಆಗ ಜಮೀನ್ದಾರರ ಹಣ ಮತ್ತು ಅಧಿಕಾರ ಇರ್ಲಿಲ್ವಾ? ಅವರ ಮಾತನ್ನ ಯಾರಾದರೂ ಮೀರ್ತಿದ್ರಾ? ಅಧಿಕಾರದ ಸ್ವರೂಪ ಬದಲಾಗಿದೆ ಅಷ್ಟೇ ಅಲ್ವೇ? ಇಲ್ಲ, ವ್ಯತ್ಯಾಸ ಇದೆ. ಆಗಿನ ಜಮೀನ್ದಾರರು ಕಂಬಳವನ್ನ ತಮ್ಮ ಗೌರವದ ಸಂಕೇತವಾಗಿ ನೋಡ್ತಿದ್ರು. ಅವರ ಅಧಿಕಾರಕ್ಕೆ ಒಂದು ಸಾಮಾಜಿಕ ಚೌಕಟ್ಟಿತ್ತು. ಇವತ್ತು 10-20 ಲಕ್ಷ ರೂಪಾಯಿ ಕೋಣದ ಮೇಲೆ ಹೂಡಿಕೆ ಮಾಡುವ ಹೊಸ ಮಾಲೀಕರು ತಾವು ಹಣ ಹೂಡಿದ್ದೇವೆ ಅನ್ನೋ ಒಂದೇ ಕಾರಣಕ್ಕೆ ನಿಯಮಗಳನ್ನ ತಾವೇ ನಿರ್ದೇಶಿಸಬಹುದು ಅಂತ ಭಾವಿಸ್ತಾ ಇದ್ದಾರೆ. ಇದು ಹೂಡಿಕೆ ಮತ್ತು ಲಾಭದ ಮನಸ್ಥಿತಿ. ಇದು ಸಾಂಪ್ರದಾಯಿಕ ಅಧಿಕಾರ ರಚನೆಯನ್ನೇ ನಾಶ ಮಾಡಿದೆ. ತೀರ್ಪುಗಾರರನ್ನ ಗೌರವಿಸೋ ಬದುದು ಅವರನ್ನ ತಮ್ಮ ಗೆಲುವಿಗೆ ಅನುಕೂಲ ಮಾಡಿಕೊಡುವ ಸೇವಾದಾರರು ಅಂತ ನೋಡೋ ಪ್ರವೃತ್ತಿ ಅಪಾಯಕಾರಿಯಾಗಿ ಬೆಳೀತಿದೆ. ಇದೀ ವಿದ್ಯಮಾನ.
ನೋಡಿ, ಕೇವಲ ಕಂಬಳಕ್ಕೆ ಸೀಮಿತ ಅಲ್ಲ. ಜಲ್ಲಿಕಟ್ಟು ವಾಣಿಜ್ಯೀಕರಣಗೊಂಡಾಗಲೂ ಇದೇ ರೀತಿಯ ಹೊಸ ಹಣ ವರ್ಸಸ್ ಹಳೆಯ ಸಂಪ್ರದಾಯ ಸಂಘರ್ಷವನ್ನ ನಾವು ನೋಡಿದ್ದೇವೆ. ಅಲ್ಲಿ ಬಲಿಷ್ಠ ತಳಿಗಳನ್ನ ತರುವ ಹೊಸ ಮಾಲೀಕರು ಹಳೆಯ ನಿಯಮಗಳನ್ನ ಬದಿಗೆ ಸರಿಸಲು ಪ್ರಯತ್ನಿಸಿದರು. ಕಂಬಳದಲ್ಲಿ ಆಗ್ತಿರೋದು ಬಹುತೇಕ ಅದೇ. ನೋಡಿ, ಹಣದ ಪ್ರಭಾವವನ್ನ ನಾವು ತಡೆಯೋಕ್ ಸಾಧ್ಯ ಇಲ್ಲ. ಅದು ಆಧುನೀಕರಣದ ಒಂದು ಭಾಗ. ಹಿಂದೆ ಊಳಿಗಮಾನ್ಯ ಯಜಮಾನರ ಅಧಿಕಾರ ಇತ್ತು, ಈಗ ಉದ್ಯಮಿಗಳ ಪ್ರಭಾವ ಇದೆ. ಕಾಲ ಬದಲಾದಂತೆ ಅಧಿಕಾರದ ಸ್ವರೂಪವೂ ಬದಲಾಗುತ್ತೆ. ಸಮಸ್ಯೆ ಇರೋದು ಹಣದಲ್ಲೆಲ್ಲ, ಬದಲಾಗಿ ಈ ಹೊಸ ವಾಸ್ತವಕ್ಕೆ ತಕ್ಕಂತೆ ಒಂದು ಪ್ರೊಫೆಷನಲ್ ನೀತಿ ಸಂಹಿತೆ ಮತ್ತು ಕಠಿಣ ಶಿಸ್ತು ಕ್ರಮಗಳನ್ನ ಜಾರಿಗೆ ತರದೇ ಇರೋದು. ಕಂಬಳ ಸಮಿತಿಗಳು ಇದನ್ನ ಸರಿಪಡಿಸಲು ಸಂಪೂರ್ಣವಾಗಿ ಸಮರ್ಥವಾಗಿವೆ ಅಂತ ನನ್ನ ನಂಬಿಕೆ. ಒಂದು ಬಲವಾದ, ಸ್ಪಷ್ಟವಾದ ನಿಯಮಾವಳಿಯನ್ನ ರೂಪಿಸಿ ಅದನ್ನ ಉಲ್ಲಂಘಿಸಿದವರು ಎಷ್ಟೇ ದೊಡ್ಡವರಾಗಿದ್ರೂ ಅವರಿಗೆ ಕಠಿಣ ಶಿಕ್ಷೆ. ಉದಾಹರಣೆಗೆ 1 ವರ್ಷ ನಿಷೇಧ ವಿಧಿಸಿದ್ರೆ ಇಂತಹ ಘಟನೆಗಳು ಖಂಡಿತ ಪುನರಾವರ್ತನೆಯಾಗಲ್ಲ. ಆದರೆ ಆ ಸಮಿತಿಗಳೇ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಮೌನವಾಗಿವೆ ಅನ್ನೋ ಆರೋಪ ಇದೆಯಲ್ವೇ? ಈ ಘಟನೆ ನಡೆದಿದ್ದು ಒಬ್ಬ ಸಂಸದರು ಆಯೋಜಿಸಿದ್ದ ಕಂಬಳದಲ್ಲಿ. ಅಂತಹ ರಾಜಕೀಯ ವ್ಯಕ್ತಿಗಳು ಆಯೋಜಕರಾದಾಗ ಶಿಸ್ತು ಜಾರಿಗೊಳಿಸಲು ಒಂಥರ ಹಿಂಜರಿಕೆ ಉಂಟಾಗತ್ತೆ. ಪ್ರಬಲ ಮಾಲೀಕರು ಅಥವಾ ರಾಜಕೀಯವಾಗಿ ಕನೆಕ್ಷನ್ ಇರುವ ವ್ಯಕ್ತಿಗಳ ವಿರುದ್ಧ ಕ್ರಮ ತಗೊಳ್ಳೋಕೆ ಆಡಳಿತ ಮಂಡಳಿಗಳು ಹಿಂದೇಟು ಹಾಕ್ತವೆ. ಈ ಘಟನೆ ನಡೆದಾಗಲೂ ಸಮಿತಿ ತಕ್ಷಣ ರಿಯಾಕ್ಟ್ ಮಾಡಲಿಲ್ಲ. ಸಾರ್ವಜನಿಕ ಒತ್ತಡ ಹೆಚ್ಚಾದ ಮೇಲೆಯೇ ಅವರು ಸಭೆ ಕರೆದದ್ದು. ಈ ಆಂತರಿಕ ಆಡಳಿತದ ಕುಸಿತವೇ ನನ್ನ ಪ್ರಕಾರ ವ್ಯವಸ್ಥಿತ ಬಿಕ್ಕಟ್ಟಿನ ದೊಡ್ಡ ಲಕ್ಷಣ. ಇರಬಹುದು, ಆ ಹಿಂಜರಿಕೆ ಆರಂಭದಲ್ಲಿ ಕಾಣಿಸಿರಬಹುದು, ಬಟ್ ಅದು ಶಾಶ್ವತ ಅಲ್ಲ. ನೀವು ಹೇಳಿದ ಹಾಗೆ ಸಾರ್ವಜನಿಕ ಒತ್ತಡವೇ ಇವತ್ತು ದೊಡ್ಡ ಶಕ್ತಿ. ಆ ಪ್ರೆಷರ್ ಇದೆಯಲ್ಲ, ಅದೇ ಸಮಿತಿಗಳನ್ನ ಕಾರ್ಯಪ್ರವೃತ್ತರನ್ನಾಗಿ ಮಾಡುತ್ತೆ. ಈಗ ಮಾಡ್ತಿರೋ ಹಾಗೆ ರಾಜಕೀಯ ವ್ಯಕ್ತಿಗಳು ಭಾಗಿಯಾಗೋದ್ರಿಂದ ಕಂಬಳಕ್ಕೆ ಪ್ರಚಾರ, ಸಂಪನ್ಮೂಲ ಮತ್ತು ಒಂದು ರೀತಿಯ ರಕ್ಷಣೆ ಸಿಗುತ್ತೆ ಅನ್ನೋದನ್ನು ನಾವು ಮರೀಬಾರದು. ಶಿಸ್ತಿನ ವಿಷಯದಲ್ಲಿ ಅವರು ಎಡವಿದಾಗ ಅದನ್ನ ಸರಿಪಡಿಸಲು ಪಬ್ಲಿಕ್ ಒಪಿನಿಯನ್ ಒಂದು ಪ್ರಬಲ ಅಸ್ತ್ರವಾಗಿ ಕೆಲಸ ಮಾಡುತ್ತೆ. ಇದು ಪ್ರಜಾಪ್ರಭುತ್ವದ ತತ್ವದ ಹಾಗೆ. ವ್ಯವಸ್ಥೆಯಲ್ಲಿ ದೋಷಗಳು ಬಂದಾಗ ಅದನ್ನ ಸರಿಪಡಿಸೋ ಶಕ್ತಿಯು ವ್ಯವಸ್ಥೆ ಒಳಗೇ ಇರುತ್ತೆ. ಸಂಸ್ಥೆಗಳಿಗೆ ನಾವು ಕೊಡುವ ಅತಿ ದೊಡ್ಡ ಅಸ್ತ್ರ ಅಲ್ವಾ? ನೋಡಿ, ಈ ಘಟನೆಯು ಅವರಿಗೆ ಸಿಕ್ಕ ಒಂದು ಸುವರ್ಣ ಅವಕಾಶ. ಕಂಬಳ ಒಂದು ಅನಿಯಂತ್ರಿತ, ಹಿಂಸಾತ್ಮಕ ಮತ್ತು ಅವ್ಯವಸ್ಥಿತ ಕ್ರೀಡೆ ಅನ್ನೋ ಅವರ ವಾದಕ್ಕೆ ಇದು ನೇರ ಪುಷ್ಟಿ ಕೊಡುತ್ತೆ. ವೇದಿಕೆ ಮೇಲೆ ಕೂತ ಮುಖ್ಯ ತೀರ್ಪುಗಾರರನ್ನೇ ಕಂಟ್ರೋಲ್ ಮಾಡಕ್ಕೆ ನಿಮ್ಮಿಂದ ಆಗ್ತಿಲ್ಲ. ಹೀಗಿರುವಾಗ ಸಾವಿರಾರು ಕೆಜಿ ತೂಕದ ಓಡೋಕೋಣಗಳನ್ನ ಹಿಂಸಿಸೋದನ್ನ ಹೇಗೆ ತಡೀತೀರಿ ಅಂತವರು ಕೋರ್ಟ್ನಲ್ಲಿ ಬಹಳ ಪರಿಣಾಮಕಾರಿಯಾಗಿ ವಾದಿಸಬಹುದು. ಇದು ಯಾರೋ ಮಾಡಿದ ತಪ್ಪಲ್ಲ. ಸ್ವತಃ ಗುಣಪಾಲ ಕಡಂಬರವರೇ ವರ್ಷಗಟ್ಲೆ ಕಷ್ಟಪಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಕಟ್ಟಿ ನಿಲ್ಲಿಸಿದ ಆ ಕಾನೂನು ಕೋಟೆಯನ್ನ ನಮ್ಮವರೇ ಒಳಗಿನಿಂದ ದುರ್ಬಲಗೊಳಿಸಿದ ಹಾಗೆ. ಇದಕ್ಕಿಂತ ದೊಡ್ಡ ದುರಂತ ಬೇಕಾ? ನೋಡ್ತಾ ಇದ್ದೀರಿ. ನಾನು ಇದನ್ನ ಒಂದು ಅವಕಾಶವಾಗಿ ನೋಡ್ತೀನಿ. ಇದಕ್ಕೆ ವಿರುದ್ಧವಾಗಿ ಯೋಚಿಸಿ ನೋಡಿ. ಈ ಘಟನೆಯು ಕಂಬಳ ಸಮಿತಿಗಳಿಗೆ ತಮ್ಮ ಅಧಿಕಾರವನ್ನ ಮತ್ತು ಶಿಸ್ತಿನ ಬಗೆಗಿನ ತಮ್ಮ ಬದ್ಧತೆಯನ್ನ ಇಡೀ ದೇಶಕ್ಕೆ ಪ್ರದರ್ಶಿಸಲು ಒಂದು ಅತ್ಯುತ್ತಮ ಅವಕಾಶವನ್ನ ಕೊಟ್ಟಿದೆ. ಸಮಿತಿಯು ಈಗ ಅರುಣ್ ಶೆಟ್ಟಿ ಅವರ ಮೇಲೆ ಒಂದು ಮಾದರಿಯಾಗುವಂತಹ ಕಠಿಣ ಕ್ರಮ, ಉದಾಹರಣೆಗೆ ಒಂದು ಪೂರ್ತಿ ಸೀಸನ್ಗೆ ನಿಷೇಧ ಹೇರಿದ್ರೆ ಏನಾಗುತ್ತೆ, ಅದು ಕಂಬಳ ಸಮುದಾಯಕ್ಕೆ ಸೆಲ್ಫ್ ರೆಗ್ಯುಲೇಷನ್ ಇದೆ ಮತ್ತು ಅಶಿಸ್ತನ್ನ ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಅಂತ ಕೋರ್ಟ್ಗೆ ಅತ್ಯಂತ ಬಲವಾದ ಸಂದೇಶವನ್ನ ರವಾನಿಸುತ್ತೆ. ಇದು ಪೀಠದ ವಾದವನ್ನ ಸಂಪೂರ್ಣವಾಗಿ ದುರ್ಬಲಗೊಳಿಸುತ್ತೆ. ಒಂದು ಬಿಕ್ಕಟ್ಟು ಆಡಳಿತವನ್ನ ಮತ್ತಷ್ಟು ಬಲಪಡಿಸಲು ಮತ್ತು ಜಗತ್ತಿಗೆ ತನ್ನ ಗಟ್ಟಿತನವನ್ನ ತೋರಿಸಲು ಒಂದು ಅವಕಾಶ ಆಗಬಹುದು. ನಾವು ಈ ಘಟನೆಯನ್ನ ಒಂದು ಅಪಾಯವಾಗಿ ನೋಡೋ ಬದಲು ನಮ್ಮ ಆಡಳಿತವನ್ನ ಸುಧಾರಿಸೋ ಒಂದು ಆಪರ್ಚುನಿಟಿಯಾಗಿ ನೋಡಬೇಕು. ಅದು ಸೈದ್ಧಾಂತಿಕವಾಗಿ ಸರಿ. ಆದ್ರೆ ಆ ಅವಕಾಶವನ್ನ ಬಳಸಿಕೊಳ್ಳುವ ಇಚ್ಛಾಶಕ್ತಿ, ಆ ಧೈರ್ಯ ನಮ್ಮ ಆಡಳಿತದಲ್ಲಿರುವವರಿಗೆ ಇದೆಯಾ ಅನ್ನೋದೇ ನನ್ನ ಮೂಲ ಪ್ರಶ್ನೆ. ಅವರು ಕೇವಲ ಕಣ್ಣೊರೆಸೋ ತಂತ್ರವಾಗಿ ಒಂದು ಸಣ್ಣ ದಂಡ ವಿಧಿಸಿ ಕೈ ತೊಳೆದುಕೊಂಡ್ರೆ ಅದು ಇನ್ನಷ್ಟು ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ. ಆಗ ನಿಮ್ಮ ಅವಕಾಶದ ಥಿಯರಿ ಸಂಪೂರ್ಣವಾಗಿ ವಿಫಲವಾಗುತ್ತೆ. ಆ ಅನುಮಾನ ಸಹಜ. ಆದರೆ ನಾವು ಸಕಾರಾತ್ಮಕವಾಗಿ ಯೋಚಿಸೋಣ. ಈಗ ಸಾರ್ವಜನಿಕ ಪ್ರತಿಕ್ರಿಯೆ ಮತ್ತು ಸಾಂಸ್ಕೃತಿಕ ಮೌಲ್ಯಗಳ ವಿಷಯಕ್ಕೆ ಬರೋಣ. ಜನರ ಆಕ್ರೋಶವನ್ನ ನೀವು ಕೇವಲ ಒಂದು ರಿಯಾಕ್ಷನ್ ಆಗಿ ನೋಡ್ತಾ ಇದ್ರಿ, ಆದರೆ ನಾನದನ್ನ ಒಂದು ಸಾಂಸ್ಕೃತಿಕ ಶಕ್ತಿಯಾಗಿ ನೋಡ್ತೀನಿ. ಮತ್ತು ಆ ಶಕ್ತಿಗೆ ನಿಜವಾದ ಸ್ಫೂರ್ತಿ ಕೊಟ್ಟಿದ್ದು ಗುಣಪಾಲ ಕಡಂಬರವರ ಘನತೆಯುತ ನಡವಳಿಕೆ. ಅವರು ವೇದಿಕೆ ಮೇಲೆ ಜಗಳಾಡ್ಲಿಲ್ಲ, ಕೂಗಾಡ್ಲಿಲ್ಲ ಅಥವಾ ತಮ್ಮ ಅಧಿಕಾರವನ್ನ ದುರುಪಯೋಗಪಡಿಸ್ಕೊಳ್ಳಿಗ. ಬದಲಾಗಿ ಅತ್ಯಂತ ಶಾಂತವಾಗಿ, ನಾವು ಮೈಕ್ ಆಫ್ ಮಾಡಿ ಕೂರ್ತೇವೆ, ನಿಮ್ಗೆ ಬೇಕಾದಾಗ ಕೋಣಗಳನ್ನು ಬಿಡಿ ಅಂದ್ರು.
ಆ ಒಂದು ವಾಕ್ಯದ ಶಕ್ತಿ ಎಷ್ಟಿದೆ ಅಂದ್ರೆ ಅವರು ಆ ಮೂಲಕ ಅಶಿಸ್ತಿನಿಂದ ಉಂಟಾಗುವ ಸಂಪೂರ್ಣ ಅವ್ಯವಸ್ಥೆಯನ್ನ ಜಗತ್ತಿಗೆ ಮೌನವಾಗಿ ತೋರ್ಸ್ಕೊಟ್ರು. ಅದು ಅವರ ಅಧಿಕಾರವನ್ನ ದುರ್ಬಲಗೊಳಿಸಲಿಲ್ಲ, ಬದಲಾಗಿ ನಿಯಮ ಮತ್ತು ಶಿಸ್ತಿನ ಅನಿವಾರ್ಯತೆಯನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಎತ್ತಿಹಿಡಿತು. ಇದು ವ್ಯವಸ್ಥೆಯ ಆಂತರಿಕ ಶಕ್ತಿಯನ್ನ ಒಬ್ಬ ಹಿರಿಯ ವಿದ್ವಾಂಸರು ಅಹಂಕಾರಕ್ಕೆ ಜ್ಞಾನದಿಂದ ಹೇಗೆ ಉತ್ತರಿಸಬಹುದು ಅನ್ನೋದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿ ನಿಲ್ಲುತ್ತೆ. ನೀವು ಹೇಳಿದ ನಿಜ, ಕಡಂಬರವರ ಪ್ರತಿಕ್ರಿಯೆ ಅತ್ಯಂತ ಶ್ಲಾಘನೀಯ. ಆದ್ರೆ ಒಬ್ಬ ಹಿರಿಯ ವ್ಯಕ್ತಿ ಆ ನೆಲೆಗೆ ತಲುಪಬೇಕಾಗಿ ಬಂತಲ್ಲ, ಅದೇ ನಮ್ಮ ವ್ಯವಸ್ಥೆಯ ವೈಫಲ್ಯವನ್ನ ತೋರಿಸುತ್ತೆ. ಕಡಂಬರವರ ಕಂಬಳದ ಅನುಭವವೇ ಅರುಣ್ ಶೆಟ್ಟಿ ಅವರ ವಯಸ್ಸಿಗಿಂತ ಹೆಚ್ಚು ಅನ್ನೋ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಹರಿದಾಡಿದ್ವು? ಯಾಕಂದ್ರೆ ಅದು ಕೇವಲ ಇಬ್ಬರು ವ್ಯಕ್ತಿಗಳ ನಡುವಿನ ಸಂಘರ್ಷ ಆಗಿರಲಿಲ್ಲ. ಅದು ಜ್ಞಾನ ಮತ್ತು ಅನುಭವದ ಒಂದು ತಲೆಮಾರು ಹಾಗೂ ಹಣ ಮತ್ತು ದರ್ಪದ ಹೊಸ ತಲೆಮಾರಿನ ನಡುವಿನ ಸಂಘರ್ಷವಾಗಿ ಜನರಿಗೆ ಕಂಟು. ಜನರ ಭಾವನೆ ಒಂದು ಕಡೆ ಆದ್ರೆ ಅಧಿಕಾರ ಮತ್ತು ಹಣದ ದರ್ಪದಲ್ಲಿರೋರ ನಡವಳಿಕೆ ಇನ್ನೊಂದು ಕಡೆಗಿದೆ. ಈ ಎರಡರ ನಡುವಿನ ಕಂದಕ ಹೆಚ್ಚಾಗ್ತಿರೋದೇ ಆತಂಕಕಾರಿ. ಕಡಂಬರವರ ಘನತೆ ವ್ಯವಸ್ಥೆಯನ್ನ ಉಳಿಸೋದಿಲ್ಲ, ಅದು ಕೇವಲ ಆ ಕ್ಷಣದ ಅವಮಾನವನ್ನ ತಡೆಯಿತು ಅಷ್ಟೇ. ಇಲ್ಲ, ನಾನ್ ಒಪ್ಪಲ್ಲ. ಅವರ ಘನತೆ ಇಡೀ ಸಮುದಾಯಕ್ಕೆ ಒಂದು ದಾರಿ ತೋರಿಸಿತು. ಆಕ್ರೋಶವನ್ನ ಹಿಂಸೆ ಕಡೆಗೆ ತಿರುಗಿಸದೆ ಶಿಸ್ತಿನ ಮರುಸ್ಥಾಪನೆ ಕಡೆಗೆ ಸಾಗುವಂತೆ ಮಾಡಿತು. ನೀವು ಹೇಳಿದ ಹಾಗೆ ಜನರ ಭಾವನೆ ಒಂದು ಕಡೆ ಇದೆ, ಅದರ ಭಾವನೆಯೇ ಇವತ್ತು ಸಮಿತಿಗಳ ಮೇಲೆ ಒತ್ತಡ ಹೇರಿ ಅವರನ್ನ ಸರಿಯಾದ ಕ್ರಮ ತೆಗೆದುಕೊಳ್ಳುವಂತೆ ಮಾಡಲಿದೆ. ವ್ಯವಸ್ಥೆಯ ಇಮ್ಯೂನ್ ಸಿಸ್ಟಮ್ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅದು ರೋಗವನ್ನ, ಅಹಂಕಾರವನ್ನ ಗುರುತಿಸಿದೆ ಮತ್ತು ಈಗ ಅದನ್ನ ಹೊರಹಾಕೋಕೆ ಹೋರಾಡ್ತಾ ಇದೆ. ವ್ಯವಸ್ಥೆ ಮುರಿದು ಬಿದ್ದಿಲ್ಲ, ಅದು ಪರೀಕ್ಷೆಗೆ ಒಳಗಾಗಿದೆ ಮತ್ತು ನನ್ನ ಪ್ರಕಾರ ಆ ಪರೀಕ್ಷೆಯಲ್ಲಿ ಗೆದ್ದುಬರೋ ಲಕ್ಷಣಗಳನ್ನೇ ತೋರಿಸ್ತಾ ಇದೆ. ಈ ಚರ್ಚೆಯಿಂದ ಸ್ಪಷ್ಟವಾಗೋದೇನೆಂದ್ರೆ, ಬಂಗ್ರಕೂಳುವಿನ ಘಟನೆ ಕೇವಲ ಮೇಲ್ಮೈಯಲ್ಲಿ ಕಾಣೋ ಒಂದು ಲಕ್ಷಣ. ಅದರ ಮೂಲ ಕಾರಣಗಳು ಆಳವಾಗಿವೆ. ಅನಿಯಂತ್ರಿತ ವಾಣಿಜ್ಯೀಕರಣ, ರಾಜಕೀಯ ಹಸ್ತಕ್ಷೇಪ ಮತ್ತು ಸಂಪ್ರದಾಯದ ಬಗ್ಗೆ ಗೌರವವಿಲ್ಲದ ಹೊಸ ಪ್ರಭಾವಿ ವರ್ಗದ ಉದಯ. ಈ ಮೂಲ ಸಮಸ್ಯೆಗಳನ್ನು ನಾವು ಧೈರ್ಯವಾಗಿ ಎದುರಿಸಿ ಸರಿಪಡಿಸದಿದ್ದರೆ ಕಂಬಳವು ಪೀಠಾದಂಥ ಹೊರಗಿನ ಶತ್ರುಗಳಿಗಿಂತ ಹೆಚ್ಚಾಗಿ ತನ್ನದೇ ಆಂತರಿಕ ದೌರ್ಬಲ್ಯಗಳಿಂದ ನಾಶವಾಗುವ ಅಪಾಯವಿದೆ. ಇದು ಕೇವಲ ಒಬ್ಬ ವ್ಯಕ್ತಿಯ ತಪ್ಪಲ್ಲ, ಇದು ಬದಲಾಗುತ್ತಿರುವ ವ್ಯವಸ್ಥೆಯ ಒಂದು ಅಪಾಯಕಾರಿ ಪ್ರತಿಬಿಂಬ. ನನ್ನ ಪ್ರಕಾರ ಈ ಘಟನೆಯು ಒಂದು ಸಾಂಪ್ರದಾಯಿಕ ಕ್ರೀಡೆ ಆಧುನಿಕ ಜಗತ್ತಿಗೆ ಹೊಂದಿಕೊಳ್ಳುವಾಗ ಎದುರಿಸುವ ಅನಿವಾರ್ಯ ಸವಾಲುಗಳನ್ನು ತೋರಿಸುತ್ತೆ ಅಷ್ಟೆ. ಆದರೆ ಇದಕ್ಕೆ ಸಮುದಾಯದಿಂದ ವ್ಯಕ್ತವಾದ ಬಲವಾದ ಒಗ್ಗಟ್ಟಿನ ಪ್ರತಿಕ್ರಿಯೆ ಮತ್ತು ಶಿಸ್ತಿನ ಮರುಸ್ಥಾಪನೆಗೆ ಸಿಕ್ಕಿರುವ ಈ ಅವಕಾಶ, ಕಂಬಳವು ಈ ಸವಾಲುಗಳನ್ನು ಮೀರಿ ಇನ್ನಷ್ಟು ಬಲಿಷ್ಠವಾಗಿ ಬೆಳೆಯಬಲ್ಲದು ಅನ್ನೋ ಭರವಸೆಯನ್ನ ನೀಡುತ್ತದೆ. ಇದೊಂದು ಎಚ್ಚರಿಕೆಯ ಕರೆ ಹೌದು, ಆದರೆ ಖಂಡಿತವಾಗಿಯೂ ಸಾವಿನ ಘಂಟೆಯಲ್ಲ. ಅಂತಿಮವಾಗಿ ಈ ಘಟನೆಯು ಕಂಬಳದ ಭವಿಷ್ಯಕ್ಕೆ ಎಚ್ಚರಿಕೆಯ ಗಂಟೆಯೋ ಅಥವಾ ಅದನ್ನ ಇನ್ನಷ್ಟು ಬಲಪಡಿಸುವ ಒಂದು ಪರೀಕ್ಷೆಯೋ ಎಂಬುದನ್ನ ಕಂಬಳ ಸಮಿತಿಗಳು ಮತ್ತು ಆಡಳಿತಗಾರರು ತೆಗೆದುಕೊಳ್ಳುವ ಮುಂದಿನ ನಿರ್ಧಾರಗಳೇ ನಿರ್ಧರಿಸಲಿವೆ. ಈ ವಿಷಯದ ಬಗ್ಗೆ ಮತ್ತಷ್ಟು ಆಳವಾದ ಪರಿಶೋಧನೆಗೆ ಮೂಲ ಆಕರಗಳಲ್ಲಿ ಖಂಡಿತ ಅವಕಾಶವಿದೆ.